ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾಕ್, ಸಿರಿಯಾಗಳು ಬೆಚ್ಚಿ ಬೀಳೋ ರೀತಿ ಕೇರಳದಲ್ಲೊಂದು ಆಘಾತಕಾರಿ ಘಟನೆಯಾಗಿದೆ. ಹದಿಹರೆಯದ ಬಾಲಕಿಯನ್ನ ಮತಾಂತರ ಮಾಡೋಕೆ ಜಿಹಾದಿಗಳು ಕ್ರೂರ ಕೃತ್ಯವನ್ನ ಮಾಡಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಿಂದ 15 ವರ್ಷದ ಅಪ್ರಾಪ್ತ ಬಾಲಕಿಯನ್ನ ಅಪಹರಿಸಿ ಕೇರಳಕ್ಕೆ ಕರ್ಕೊಂಡ್ಬಂದು ತ್ರಿಶೂರ್ ನಗರಕ್ಕೆ ಕರ್ಕೊಂಡ್ಬಂದು ಕಳ್ಳ ಸಾಗಾಣಿಕೆ ಮಾಡಿದ್ದಾರೆ. ಈ ವೇಳೆ ಬಾಲಕಿಯನ್ನ ಬಲವಂತವಾಗಿ ಮತಾಂತರಿಸಲಾಗಿದೆ. ಅಷ್ಟೇ ಅಲ್ಲ, ಉಗ್ರ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತೆ ಬ್ರೇನ್ ವಾಶ್ ಮಾಡಲಾಗಿದೆ. ಕಳೆದ ಮೇ 8ನೇ ತಾರೀಕು ಅಂದರೆ ಪಾಕ್ ಮತ್ತು ಭಾರತದ ನಡುವೆ ಯುದ್ಧ ಗಲಾಟೆ ಆಗ್ತಿದ್ದ ಟೈಮ್ನಲ್ಲಿ ಬಾಲಕಿಯನ್ನ ಕಿಡ್ನಾಪ್ ಮಾಡಲಾಗಿತ್ತು. ಆಕೆಯ ತಾಯಿ ಗುಡ್ಡಿ ದೇವಿ ಜೂನ್ 28ನೇ ತಾರೀಕು ಅಂದರೆ 1.5 ತಿಂಗಳ ನಂತರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಆಗ ವಿಚಾರ ಬೆಳಕಿಗೆ ಬಂದಿದೆ. ಊರಿನ ಪರಿಚಯದವರ ಮದುವೆಗೆ ಹೋಗಿದ್ದ ಬಾಲಕಿಯನ್ನ ಅದೇ ಊರಿನ ಬಾನೋ ಅನ್ನೋ ಮಹಿಳೆ ಅಪಹರಣ ಮಾಡಿತ್ತು. ಬಾಲಕಿಗೆ ಆಮಿಷ ಒಡ್ಡಿ, ನಾನಾ ಥರದ ಆಮಿಷ ಒಡ್ಡಿ ಆಕೆಯನ್ನು ಅಪಹರಣ ಮಾಡಲಾಗಿದೆ. ನಂತರ ಬಾಲಕಿಯನ್ನ ಸೀದಾ ಉತ್ತರ ಪ್ರದೇಶದಿಂದ ಕೇರಳದ ತ್ರಿಶೂರ್ಗೆ ಸಾಗಿಸಲಾಗಿದೆ. ಈ ವೇಳೆ ಮಾರ್ಗ ಮಧ್ಯೆ ಮಹಮ್ಮದ್ ಕೈಫ್ ಅನ್ನೋನು ಬಾಲಕಿಗೆ ಲೈಂಗಿಕ ಕಿರುಕುಳ ಕೂಡ ಕೊಟ್ಟಿದ್ದಾನೆ. ಒಂದ್ಸಲ ಬಾಲಕಿ ತ್ರಿಶೂರ್ ರೀಚ್ ಆದ್ಮೇಲೆ ಆಕೆನ ಒಂದು ಅಜ್ಞಾತ ಮನೆಗೆ ಕರ್ಕೊಂಡು ಹೋಗಲಾಗಿದೆ. ಅಷ್ಟೇ ಅಲ್ಲ, ಈ ಪ್ರಕರಣದ ಬಗ್ಗೆ ಬಾಲಕಿ ಬೆಚ್ಚಿ ಬೀಳಿಸೋ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾಳೆ. ಅಲ್ಲಿ ಉದ್ದನೆಯ ಗಡ್ಡಧಾರಿ ವ್ಯಕ್ತಿಗಳಿದ್ರು, ತನ್ನ ರೀತಿಯ ಹಲವು ಅಪ್ರಾಪ್ತ ಬಾಲಕಿಯರಿದ್ರು. ನನ್ನನ್ನ ಕೆಲವೊಂದಷ್ಟು ಧಾರ್ಮಿಕ ಆಚರಣೆಗಳನ್ನ ಮಾಡುವಂತೆ ಫೋರ್ಸ್ ಮಾಡಿ ನನಗೆ ಒಂದಷ್ಟು ಬೋಧನೆಗಳನ್ನ ಕೂಡ ಮಾಡಿಸಿದ್ರು. ಅದರಲ್ಲಿದ್ದ ಬಾಲಕಿಯರನ್ನ ಆಲ್ರೆಡಿ ಮತಾಂತರ ಮಾಡಲಾಗಿದೆ. ಅವರೆಲ್ಲ ನಗಾಡ್ಕೊಂಡು ಹ್ಯಾಪಿ ಆಗಿದ್ರು. ಕೆಲವರನ್ನ ಫಾರಿನ್ಗೂ ಕಳಿಸಲಾಗಿದೆ ಅಂತ ಆ ಬಾಲಕಿ ಹೇಳಿದ್ದಾಳೆ ಅಂತ ರಿಪೋರ್ಟ್ ಆಗಿದೆ. ಅಲ್ಲದೆ ಈ ಪ್ರಕ್ರಿಯೆಗಳನ್ನು ನೋಡಿ ಭಯ ಆಗಿ ಅಲ್ಲಿಂದ ಬಾಲಕಿ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾಳೆ. ನಂತರ ಹೇಗೋ ತ್ರಿಶೂರ್ ರೈಲ್ವೆ ಸ್ಟೇಷನ್ ತನಕ ತಲುಪಿ ಅಲ್ಲಿ ಸಿಕ್ಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾಳೆ. ನಂತರ ಆಕೆಯನ್ನ ಸೇಫ್ ಆಗಿ ವಾಪಸ್ ಫ್ಯಾಮಿಲಿಗೆ ಪೊಲೀಸರು ಒಪ್ಪಿಸಿದ್ದಾರೆ. ಇದರ ಬೆನ್ನಲ್ಲೇ ಬಾಲಕಿ ಮತ್ತು ಆಕೆಯ ತಾಯಿಯ ಆರೋಪದ ಮೇರೆಗೆ ಬಾನೋ ಮತ್ತು ಮೊಹಮ್ಮದ್ ಕೈಫ್ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಬಡ ಮತ್ತು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡಿ ಅವರ ಬ್ರೈನ್ ವಾಶ್ ಮಾಡೋಕೆ ಈ ಗ್ಯಾಂಗ್ ಪ್ರಯತ್ನ ಮಾಡಿದೆ ಅಂತ ಗೊತ್ತಾಗಿದೆ. ಅಲ್ಲದೆ ಅವರನ್ನ ಮತಾಂತರಿಸಿ ಉಗ್ರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವ ಹಾಗೆ ಮಾಡಲಾಗ್ತಾ ಇದೆ. ಈ ಗ್ಯಾಂಗ್ ನ ಜಾಲ ಸದಸ್ಯರು ಇನ್ನೂ ಏನೇನು ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕಬೇಕು. ಅದಕ್ಕೋಸ್ಕರ ತನಿಖೆ ಶುರು ಮಾಡಲಾಗಿದೆ. ಶಂಕಿತರನ್ನ ಬಂಧಿಸೋಕೆ ಇದೀಗ 3 ಟೀಮ್ಗಳನ್ನು ರಚಿಸಿದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನು ತೆಲಂಗಾಣದಲ್ಲಿ ಭಾರಿ ಅನಾಹುತ ಆಗಿದೆ. ಪಾಷಾ ಮಿಲ್ಲರ್ ರಾಮ್ ಅನ್ನೋ ಕೈಗಾರಿಕಾ ಪ್ರದೇಶದಲ್ಲಿರೋ ಸಿಗಾಚಿ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕೆಮಿಕಲ್ ಫ್ಯಾಕ್ಟರಿಲಿ ಬ್ಲಾಸ್ಟ್ ಆಗಿದೆ. 12 ಜನರ ಪ್ರಾಣ ಹೋಗಿದೆ. 26 ಜನ ಗಂಭೀರ ಗಾಯಗೊಂಡಿದ್ದಾರೆ. ಫ್ಯಾಕ್ಟರಿಯಲ್ಲಿನ ರುಟೀನ್ ಆಪರೇಷನ್ ವೇಳೆ ರಿಯಾಕ್ಟರ್ ಸ್ಫೋಟಗೊಂಡು ಬೆಂಕಿ ಹತ್ಕೊಂಡಿದೆ. ಈ ದುರಂತ ಉಂಟಾಗುವಾಗ ಸುಮಾರು 150 ಕಾರ್ಮಿಕರಿದ್ರು. ಅದರಲ್ಲೂ 90 ಜನ ಎಕ್ಸಾಕ್ಟ್ ಸ್ಫೋಟಗೊಂಡ ಪ್ರದೇಶದಲ್ಲೇ ಇದ್ರು. ಹಾಗಾಗಿ ಸಾವಿನ ಪ್ರಮಾಣ ಇಷ್ಟಾಗಿದೆ. ಏನೋ ಸ್ಫೋಟದ ತೀವ್ರತೆಯಿಂದ ಕಾರ್ಮಿಕರು ಹಲವು ಮೀಟರ್ ದೂರಕ್ಕೆ ಎಗರಿ ಬೀಳೋ ರೀತಿ ಆಯಿತು ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಅಲ್ಲದೆ ಸ್ಫೋಟಕ್ಕೆ ಫ್ಯಾಕ್ಟರಿಯ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಬಿದ್ದು ಹೋಗಿದೆ. ರಕ್ಷಣಾ ಕಾರ್ಯಕ್ಕೆ SDRF, NDRF ಮತ್ತು ಹೈಡ್ರಾ ಕ್ರೇನ್ಸ್ನ ನಿಯೋಜಿಸಲಾಗಿದೆ. ಬೆಂಕಿ ಕಂಟ್ರೋಲ್ ಮಾಡೋಕೆ ನಿರಂತರವಾಗಿ ಪೊಲೀಸರು ಪ್ರಯತ್ನ ಪಟ್ಟಿದ್ದಾರೆ. ಸ್ಫೋಟಕ್ಕೆ ನಿಖರವಾದ ಕಾರಣ ಪತ್ತೆ ಹಚ್ಚೋಕ್ಕೂ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇನ್ನು ಭಾರತೀಯ ನೌಕಾಪಡೆ ಗಲ್ಫ್ ಆಫ್ ಒಮಾನ್ನಲ್ಲಿ ಮಹತ್ವದ ಕಾರ್ಯಾಚರಣೆ ನಡೆಸಿದೆ. ಪಲಾವ್ ದೇಶದ ಬಾವುಟ ಹೊಂದಿದ್ದ MT E-Cheng-6 ಹೆಸರಿನ ಹಡಗು ಗಲ್ಫ್ ಆಫ್ ಒಮಾನ್ನಲ್ಲಿ ಹೋಗ್ತಾ ಇತ್ತು. ಈ ವೇಳೆ ಎಂಜಿನ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಹಡಗು ಹೊತ್ತಿ ಉರಿಯೋಕೆ ಶುರುವಾಗಿತ್ತು. ಆಗ ಅದರಲ್ಲಿದ್ದ ಸಿಬ್ಬಂದಿ ಎಮರ್ಜೆನ್ಸಿ ಕಾಲ್ ಕೊಟ್ಟರು. ಇದಕ್ಕೆ ಭಾರತದ ನೇವಿ, ಇಂಡಿಯನ್ ನೇವಿ ಕೂಡಲೇ ಪ್ರತಿಕ್ರಿಯೆ ಕೊಟ್ಟಿದೆ. INS ತಬರ್ ಮುಂದಾಗಿದೆ. ಗಸ್ತು ತಿರುಗ್ತಾ ಇತ್ತು ಆ ಭಾಗದಲ್ಲಿ. ಕೂಡಲೇ ಹೋಗಿದೆ ಸಹಾಯ ಮಾಡೋಕೆ. ಸಣ್ಣ ಬೋಟ್ಗಳು ಮತ್ತು ಹೆಲಿಕಾಪ್ಟರ್ ಅನ್ನ ಬಳಸಿ ವಾಯುಪಡೆಯ ಫೈರ್ ಫೈಟಿಂಗ್ ತಂಡ ಯಶಸ್ವಿಯಾಗಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದೆ. ಹಡಗಿನಲ್ಲಿದ್ದ 14 ಮಂದಿಯನ್ನ ಕಾಪಾಡಲಾಗಿದೆ.
14 ಸಿಬ್ಬಂದಿ ಭಾರತೀಯರೇ ಆಗಿದ್ರು. ಗುಜರಾತ್ನ ಕಾಂಡ್ಲಾದಿಂದ ಒಮಾನ್ನ ಶಿನಾಜ್ಗೆ ಈ ಹಡಗು ಹೊರಟಿತ್ತು ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನೋ ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಆಗ್ಬೋದು, ಸೆಪ್ಟೆಂಬರ್ ವೇಳೆಗೆ ಹೊಸ ಮುಖ್ಯಮಂತ್ರಿ ಬರ್ತಾರೆ ಅಂತ ಇರೋ ಹೊತ್ತಲ್ಲೇ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ, ಹೊಸ ಸಿಎಂ ಯಾರು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಲಿಲ್ಲ, ಇವರು ರಾಷ್ಟ್ರೀಯ ಅಧ್ಯಕ್ಷರು, ಬಟ್ ಹೈಕಮಾಂಡ್ ಅಂತ ಇವ್ರನ್ನವ್ರು ಪರಿಗಣಿಸಿಲ್ಲ ಅಂತ ಕಾಣುತ್ತೆ, ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರವನ್ನು ಯಾರಿಗೂ ಊಹಿಸೋಕ್ಕೂ ಆಗಲ್ಲ ರೀ ಅಂತ ಹೇಳಿದ್ದಾರೆ. ಸಂಪೂರ್ಣ ನಿರ್ಧಾರ ಅವ್ರದ್ದೇ ಅಂತ ಹೇಳಿದ್ದಾರೆ. ಯಾರೂ ಕೂಡ ಅನಗತ್ಯವಾಗಿ ಸಮಸ್ಯೆ ಸೃಷ್ಟಿಸಬಾರದು ಅಂತ ಹೇಳಿದ್ದಾರೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ರಂಜಾಳ ಅನ್ನೋ ಕಡೆ ಅತಿ ಹೆಚ್ಚು 78.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮುಂದಿನ 7 ದಿನಗಳ ಕಾಲ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆ ಮತ್ತು ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅತ ಕಾವೇರಿ ನದಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ 93 ವರ್ಷದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಕೆಆರ್ಎಸ್ ಭರ್ತಿಯಾಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಿಸಿದ್ದಾರೆ. ಮತ್ತೊಂದು ಕಡೆ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮಳೆಗೆ ಶಿಮ್ಲಾದಲ್ಲಿರುವ 5 ಅಂತಸ್ತಿನ ಕಟ್ಟಡವೇ ಬಿದ್ದು ಹೋಗ್ಬಿಟ್ಟಿದೆ. ಅದೃಷ್ಟವಶಾತ್ ಈ ಬಿಲ್ಡಿಂಗ್ ಕುಸಿಯೋ ಮುಂಚೆನೆ ಅಲ್ಲಿದ್ದ ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು. ಇದರಿಂದ ಯಾವುದೇ ರೀತಿಯ ಸಾವು ನೋವು ಉಂಟಾಗಿಲ್ಲ. ಇನ್ನು ಕಳೆದ 24 ಗಂಟೆಗಳಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಮಳೆಗೆ ಸಂಬಂಧಪಟ್ಟಂತೆ 3 ಸಾವಾಗಿದೆ. ವಿಪರೀತ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದ ಕಾಂಗ್ರಾ, ಮಂಡಿ, ಸೋಲನ್, ಸಿರ್ಮೌರ್ ಸೇರಿ ಒಟ್ಟು 10 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ಸುಮಾರು 18 ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಕೂಡ ಇದೆ ಅಂತಲೂ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಶಿಮ್ಲಾ ಕಲ್ಕಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಲ್ಕಾ ಸಮೀಪ ಭೂಕುಸಿತ ಉಂಟಾಗಿದೆ. ಸದ್ಯದ ಮಾಹಿತಿ ಪ್ರಕಾರ ಭೂಕುಸಿತ ಕಾರಣದಿಂದಾಗಿ ಹಿಮಾಚಲದಾದ್ಯಂತ 259 ರೋಡ್ಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಿ ಹಾಸನದ ವಿಚಾರವನ್ನು ಹೈಲೈಟ್ ಮಾಡಿ ಹಾಸನ ಜಿಲ್ಲೆಯೆಲ್ಲ ಭಯ ಉಂಟು ಮಾಡ್ತಿರೋ ಟೈಮ್ನಲ್ಲಿ ರಾಜ್ಯ ಸರ್ಕಾರ ಕೂಡ ಅದಕ್ಕೊಂದು ತುಪ್ಪ ಹಾಕೋ ಕೆಲಸ ಮಾಡಿದೆ. ಜಯದೇವ ಹೃದ್ರೋಗ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿದ್ದೀವಿ ಅಂತ ಹೇಳಿದೆ. ವರದಿ ಕೊಡುವಂತೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಹೃದಯಾಘಾತ ಪ್ರಕರಣಗಳು ಹಾಸನಕ್ಕೆ ಮಾತ್ರ ಸೀಮಿತ ಅಲ್ಲ, ಇದು ಇಡೀ ಭಾರತಕ್ಕಿರೋ ಸಮಸ್ಯೆ, ಜಗತ್ತಿಗಿರೋ ಸಮಸ್ಯೆ. ಕರ್ನಾಟಕದಲ್ಲಿ ವರ್ಷಕ್ಕೆ 96 ಸಾವಿರ ಹೃದಯಾಘಾತ ಪ್ರಕರಣದಿಂದ ಸಾವಾಗ್ತಾ ಇದೆ. 96 ಸಾವಿರ ಕರ್ನಾಟಕದಲ್ಲಿ ಪ್ರತಿ ವರ್ಷ. ಆವರೇಜ್ ತೆಗೆದರೆ ದಿನಕ್ಕೆ 264 ಆಯಿತು. ತೀವ್ರ ಹೃದಯಾಘಾತದಿಂದ ಸಾಯ್ತಿರೋರ ಪ್ರಮಾಣ ಕರ್ನಾಟಕದಲ್ಲಿ ದಿನಕ್ಕೆ 264. ಇಷ್ಟು ಜಿಲ್ಲೆಗಳಲ್ಲಿ ಹಾಸನದಲ್ಲೂ ಕೂಡ ಹಾಗೇ ಆಗುತ್ತೆ, ದೊಡ್ಡ ಜಿಲ್ಲೆಯಲ್ಲಿ. ಹಾಗಂತ ಹಾಸನದ ಕೇಸ್ಗಳನ್ನು ಮಾತ್ರ ಹುಡುಕಿ ರಿಪೋರ್ಟ್ ಮಾಡಿ ಹಾಸನಕ್ಕೆ ಏನೋ ಬಂದೇನೋ ಬಡಿದು ಬಿಟ್ಟಿದೆ ಗರ ಅನ್ನೋ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ಜನರಲ್ಲಿ ಭೀತಿ ಹುಟ್ಟಿಸೋದು ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಹೃದಯದ ಆರೋಗ್ಯದ ಬಗ್ಗೆ ಕೇರ್ ಮಾಡಬೇಕು, ಇಲ್ಲ ಅಂತಲ್ಲ. ನಾವು ಜಾಸ್ತಿ ಆಯಿಲಿ ಎಲ್ಲ ಫುಡ್ ತಿನ್ನಬಾರ್ದು, ಎಕ್ಸಸೈಸ್ ಇರಬೇಕು, ಸ್ವೀಟ್ ತಿನ್ನಬಾರ್ದು, ಧೂಮಪಾನ ಮಾಡಬಾರ್ದು, ಮದ್ಯಪಾನ ಮಾಡಬಾರ್ದು, ಅದೆಲ್ಲ ಕರೆಕ್ಟು. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದೆಯಾ, ಡಾಕ್ಟರ್ ಹತ್ರ ಚಿಕಿತ್ಸೆ ತಗೊಂಡು ಅದಕ್ಕೆಲ್ಲ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಒಂದು ಜಿಲ್ಲೆಯಲ್ಲಿ ಏನೋ ಜನರಿಗೇನೋ ಆಗ್ತಾ ಇದೆ. ಸ್ನೇಹಿತರೆ, ಈ ರಿಪೋರ್ಟ್ ನೋಡಿ, ನಾವು ಈ ರಿಪೋರ್ಟ್ ಮಾಡಿದ್ದೀವಿ, ಡೀಟೇಲ್ ಆಗಿ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇದು ಇಡೀ ಭಾರತಕ್ಕಿರೋ ಸಮಸ್ಯೆ, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇರೋ ಸಮಸ್ಯೆ, ಬರೀ ಹಾಸನಕ್ಕೆ ಎಕ್ಸ್ಕ್ಲೂಸಿವ್ ಅಲ್ಲ. ಹಾಸನದ್ದು ಸಪರೇಟ್ ಆಗಿ ಹುಡುಕಿ ರಿಪೋರ್ಟ್ ಮಾಡ್ತಿರೋದ್ರಿಂದ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಫುಲ್ ನ್ಯೂಸ್ ಎಂಡಲ್ಲಿ ರಿಪೋರ್ಟ್ನ ಸ್ಕ್ರೀನ್ ಮೇಲೆ ತರ್ತೀವಿ ನಾವು. ಜಸ್ಟ್ ಟ್ಯಾಪ್ ಮಾಡೋ ಮೂಲಕ ನೀವು ಆ ವಿಡಿಯೋಗೆ ಜಂಪ್ ಆಗ್ಬೋದು. ಬನ್ನಿ ಈಗ ಫುಲ್ ನ್ಯೂಸ್ನಲ್ಲಿ ಮುಂದುವರಿಯೋಣ. ಬೆಂಗಳೂರಲ್ಲಿ ಆಟೋ ಚಾಲಕರು ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚು ಹಣ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಹೀಗಾಗಿ ನಗರದಲ್ಲಿ ಆರ್ಟಿಒ ಅಧಿಕಾರಿಗಳು 100ಕ್ಕೂ ಅಧಿಕ ಆಟೋಗಳನ್ನು ಸೀಸ್ ಮಾಡಿದ್ದಾರೆ. ನಿಗದಿತ ದರಕ್ಕಿಂತ ಹೆಚ್ಚು ವಸೂಲಿ ಮಾಡ್ತಿರೋ ಆಪ್ ಆಧಾರಿತ ಮತ್ತು ಇತರ ಆಟೋ ಚಾಲಕರ ಲೈಸೆನ್ಸ್ ರದ್ದುಪಡಿಸುವಂತೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಾರಿಗೆ ಇಲಾಖೆಗೆ ಸೂಚಿಸಿದ್ರು. ಮತ್ತೊಂದು ಕಡೆ ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ ನಿವಾಸ್ ರಾವ್ ಪುತ್ರ ಕೃಷ್ಣ ಜಿ ರಾವ್ ವಿರುದ್ಧ ಅತ್ಯಾಚಾರದ ಆರೋಪ ದಾಖಲಾಗಿದೆ. ಸಂತ್ರಸ್ತ ಮಹಿಳೆ ಗಂಡು ಮಗುವಿಗೆ ಜನ್ಮ ಕೂಡ ಕೊಟ್ಟಿದ್ದಾರೆ. ಮಗುವಿನ ಡಿಎನ್ಎ ಪರೀಕ್ಷೆ ಮೂಲಕ ಪ್ರಕರಣ ಭೇದಿಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಭಾರತೀಯ ರೈಲ್ವೆ ಜುಲೈ 1ರಿಂದ ಟಿಕೆಟ್ ಬೆಲೆಯನ್ನು ಹೆಚ್ಚಿಸೋಕೆ ಮುಂದಾಗಿದೆ. 2020ರಲ್ಲಿ ಲಾಸ್ಟ್ ಟಿಕೆಟ್ ದರವನ್ನು ಹೆಚ್ಚು ಮಾಡಲಾಗಿತ್ತು 5 ವರ್ಷಗಳ ಹಿಂದೆ. ಈಗ ಮತ್ತೆ ಬೆಲೆಯನ್ನು ರಿವೈಸ್ ಮಾಡೋಕೆ ಮುಂದಾಗಿದ್ದಾರೆ. ಕಳೆದ 12 ವರ್ಷದಲ್ಲೇ ಇದು ಅತ್ಯಂತ ಕಡಿಮೆ ದರ ಏರಿಕೆ ಅಂತ ರೈಲ್ವೆ ಇಲಾಖೆ ಹೇಳಿಕೊಂಡಿದ್ದಾರೆ. ಯಾಕಂದ್ರೆ ಸೆಕೆಂಡ್ ಕ್ಲಾಸ್ ಆರ್ಡಿನರಿ ಟಿಕೆಟ್ಗೆ ಪ್ರತಿ ಕಿಲೋಮೀಟರ್ಗೆ ಅರ್ಧ ಪೈಸೆ, ಎಸಿ ಕ್ಲಾಸ್ಗೆ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಮತ್ತು ಮೇಲ್ ಅಥವಾ ಎಕ್ಸ್ಪ್ರೆಸ್ ಟ್ರೈನ್ಗೆ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ರೇಟ್ ಹೆಚ್ಚಳ ಮಾಡಲಾಗಿದೆ. ಇನ್ನು ಮಂತ್ಲಿ ಸೀಸನ್ ಟಿಕೆಟ್ಸ್, ಸಬರ್ಬನ್ ಟ್ರೈನ್ ಫೇರ್ಸ್ ಇದರಲ್ಲಿ ಯಾವುದೇ ಹೆಚ್ಚಳ ಮಾಡಿಲ್ಲ. ಅತ್ತ ದರ ಹೆಚ್ಚಳದ ನಡುವೆ ರೈಲ್ವೆ ಇಲಾಖೆ 3 ಮಹತ್ವದ ಸುಧಾರಣೆಗಳಿಗೂ ಕೂಡ ಕೈ ಹಾಕಿದೆ.
ರಿಸರ್ವೇಷನ್ ಚಾರ್ಟ್ನ 8 ಗಂಟೆ ಮೊದಲು ತೋರಿಸಲಿದೆ. ಇದರಿಂದ ಪ್ರಯಾಣಿಕರಿಗೆ ಮೊದಲೇ ಟಿಕೆಟ್ ಸ್ಟೇಟಸ್ ಗೊತ್ತಾಗೋದ್ರಿಂದ ಪರ್ಯಾಯ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದುವರೆಗೆ ಟ್ರೈನ್ ಹೊರಡೋ ಜಸ್ಟ್ 2 ರಿಂದ 4 ಗಂಟೆ ಮುಂಚೆ ಫೈನಲ್ ಚಾರ್ಟ್ ಪ್ರಿಪೇರ್ ಆಗ್ತಾ ಇತ್ತು. ಈಗಿನ್ನೂ ಬೇಗ ಸಿಗುತ್ತೆ. ಇನ್ನು ವೆರಿಫೈಡ್ ಯೂಸರ್ಸ್ ಮಾತ್ರ ತತ್ಕಾಲ್ ಟಿಕೆಟ್ನ ಬುಕ್ ಮಾಡ್ಕೋಬಹುದು. ಅಲ್ಲದೆ ತತ್ಕಾಲ್ ಟಿಕೆಟ್ ಬುಕ್ ಮಾಡುವಾಗ ಆಧಾರ್ ಕಡ್ಡಾಯ. ಇನ್ನು ಪ್ರತಿ ನಿಮಿಷಕ್ಕೆ 4 ಲಕ್ಷ ಇದ್ದ ಎನ್ಕ್ವೈರಿ ಲಿಮಿಟ್ನ 40 ಲಕ್ಷಕ್ಕೆ ಹೆಚ್ಚಿಸಲಾಗಿದೆ. ಅಲ್ಲದೆ ಬುಕಿಂಗ್ ಕೆಪಾಸಿಟಿಯನ್ನ 32,000ದಿಂದ 1.5 ಲಕ್ಷಕ್ಕೆ ಹೆಚ್ಚಳ ಮಾಡಲಾಗಿದೆ. ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಬಳಿಕ ಈಗ ಕಾಮನ್ ಆಗಿ ಬಳಸೋ DAPಗೂ ಕೂಡ ಕೊಕ್ಕೆ ಹಾಕ್ತಾ ಇದೆ ಚೀನಾ. ಭಾರತಕ್ಕೆ ಆಮದಾಗೋ ರೇರ್ ಅರ್ತ್ ಎಲಿಮೆಂಟ್ಸ್, ಮ್ಯಾಗ್ನೆಟ್ಸ್, ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಇದೆಲ್ಲ ಕಾಟ ಕೊಡ್ತಾ ಇದೆ, ಕಳಿಸಿದೆ. ಈಗ ನಮ್ಮ ರೈತರು ಹೆಚ್ಚಾಗಿ ಬಳಸೋ ಡೈ ಅಮೋನಿಯಂ ಫಾಸ್ಫೇಟ್ DAP ರಸಗೊಬ್ಬರ ರಫ್ತಿಗೂ ನಿರ್ಬಂಧ ಹೇರಿದೆ. ಭಾರತದ ಬಳಿ ಜೂನ್ 1ರ ಲೆಕ್ಕದ ಪ್ರಕಾರ ಆರಂಭಿಕ ದಾಸ್ತಾನು 12.4 ಲಕ್ಷ ಟನ್ DAP ಇದೆ ಅಷ್ಟೇ. ಚೀನಾ ಜಾಗತಿಕವಾಗಿ DAP ರಫ್ತನ್ನ ಕಮ್ಮಿ ಮಾಡಿರುವುದು ಭಾರತಕ್ಕೆ ದೊಡ್ಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಹಾಗೆ ಭಾರತದಲ್ಲಿ ಯೂರಿಯಾ ನಂತರ ಅತಿ ಹೆಚ್ಚು ಬಳಸುವ ರಸಗೊಬ್ಬರ DAP. ಭಾರತ ವಾರ್ಷಿಕ ಸುಮಾರು 103.4 ಲಕ್ಷ ಟನ್ DAP ನ ಬಳಕೆ ಮಾಡುತ್ತೆ. ಹೀಗಿರುವಾಗ ಭಾರತದಲ್ಲಿ ಬಿತ್ತನೆ ನಡೆಯೋ ಟೈಮ್ ನಲ್ಲೇ ಚೀನಾ ಭಾರತದ ಕೃಷಿ ಕ್ಷೇತ್ರದ ಉಸಿರುಗಟ್ಟಿಸೋಕೆ ಪ್ರಯತ್ನ ಪಡ್ತಾ ಇದೆ. ಅಂದಹಾಗೆ ಭಾರತ ಚೀನಾ, ರಷ್ಯಾ, ಸೌದಿ, ಜೋರ್ಡನ್ ಮುಂತಾದ ರಾಷ್ಟ್ರಗಳಿಂದ DAP ನ ಆಮದು ಮಾಡಿಕೊಳ್ಳುತ್ತೆ. ಬೇರೆ ರಾಷ್ಟ್ರಗಳು ಸ್ವಲ್ಪ ಇದಾರೆ ಇದರಲ್ಲಿ, ಕಂಪ್ಲೀಟ್ಲಿ ಚೀನಾ ಮೇಲೆ ಡಿಪೆಂಡ್ ಆಗಿಲ್ಲ. ಆದ್ರೆ ಚೀನಾ ತುಂಬಾ ಕಮ್ಮಿ ಅಲ್ಲ, 40% ಅವ್ರು ಕೊಡ್ತಾ ಇದ್ರು. ಧೋನಿ ಹೊಸ ಬಿಸ್ನೆಸ್ ಶುರು ಮಾಡಕ್ ಹೊರಟಂಗ್ ಕಾಣಿಸ್ತಾ ಇದೆ. ಕ್ರಿಕೆಟರ್ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಕೂಲ್ ಅನ್ನೋ ಟ್ರೇಡ್ ಮಾರ್ಕ್ಗೆ ಅರ್ಜಿ ಹಾಕಿದ್ರು. ಈ ಅರ್ಜಿಯನ್ನ ಚೆಕ್ ಮಾಡಿದ ಟ್ರೇಡ್ ಮಾರ್ಕ್ ರಿಜಿಸ್ಟ್ರಿ ಆಯ್ತು ಹೆಸರು ಬಳಸಿ ಅಂತ ಒಪ್ಪಿಗೆ ಕೊಟ್ಟಿದೆ. ಟ್ರೇಡ್ ಮಾರ್ಕ್ ಅನ್ನ ಅಫಿಷಿಯಲ್ ಟ್ರೇಡ್ ಮಾರ್ಕ್ ಜರ್ನಲ್ ನಲ್ಲಿ ಜೂನ್ 16ನೇ ತಾರೀಕು ಪ್ರಕಟಿಸಲಾಗಿದೆ ಕೂಡ. ತಮ್ಮ ಕ್ರೀಡಾ ತರಬೇತಿ, ಕೋಚಿಂಗ್ ಸರ್ವಿಸ್ ಮತ್ತು ಟ್ರೈನಿಂಗ್ ಸೆಂಟರ್ಗೆ ಈ ಟ್ರೇಡ್ ಮಾರ್ಕ್ ಬಳಸೋಕೆ ಧೋನಿ ಅರ್ಜಿ ಹಾಕಿದ್ರು. ಇದೀಗ ಆ ಹಕ್ಕನ್ನ ಧೋನಿ ಪಡ್ಕೊಂಡಿದ್ದಾರೆ. ಅಂದಹಾಗೆ ಕ್ರಿಕೆಟ್ ನಲ್ಲಿನ ಧೋನಿ ಅವರ ನಾಯಕತ್ವದ ಶೈಲಿಗೆ ಅವರ ಫ್ಯಾನ್ಸ್ ಕ್ಯಾಪ್ಟನ್ ಕೂಲ್ ಅಂತ ಅವರನ್ನ ಪ್ರೀತಿಯಿಂದ ಕರಿತಾ ಇದ್ರು. ಧೋನಿ ಇದ್ರದೀಗ ಟ್ರೇಡ್ ಮಾರ್ಕ್ ತಗೊಂಡಿದ್ದಾರೆ. ಏನೋ ಒಂದು ಹೊಸ ವೆಂಚರ್ ಶುರು ಮಾಡಕ್ ಹೊರಟಿದ್ದಾರೆ ಅಂತ ಕಾಣುತ್ತೆ ಈ ಹೆಸರಿಟ್ಕೊಂಡು. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ರೆಡ್ ನಲ್ಲಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ 452 ಪಾಯಿಂಟ್ಸ್ ಬಿತ್ತು. ಸೆನ್ಸೆಕ್ಸ್ 83,606ಕ್ಕೆ ರೀಚ್ ಆಯಿತು. ನಿಫ್ಟಿ 120 ಪಾಯಿಂಟ್ಸ್ ಬಿದ್ದು 25,517ಕ್ಕೆ ತಲುಪಿದೆ. ICICI ಬ್ಯಾಂಕ್, HDFC ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ನಂತಹ ಹೆವಿ ವೇಟ್ ಸ್ಟಾಕ್ಸ್ ಅಲ್ಲಿ ಭಾರಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂತು. ಇನ್ನು ಹೂಡಿಕೆದಾರರು ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಕ್ಲಾರಿಟಿಗೋಸ್ಕರ ವೇಟ್ ಮಾಡ್ತಿದ್ದಾರೆ. ದೇಸಿ ಮಾರುಕಟ್ಟೆ ಲಾಸ್ ನಲ್ಲಿ ಎಂಡ್ ಆಗಿದೆ. ಮಾರುತಿ ಸುಜುಕಿ, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್, ಆಕ್ಸಿಸ್ ಬ್ಯಾಂಕ್, ಕೋಟಕ್ ಮಹೀಂದ್ರ ಸೇರಿ ಆಲ್ಮೋಸ್ಟ್ ಎಲ್ಲಾ ಷೇರುಗಳು ರೆಡ್ ನಲ್ಲಿದ್ವು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಸ್ಇಂಡ್ ಬ್ಯಾಂಕ್, ಬಜಾಜ್ ಫಿನ್ಸರ್ವ್, ಟೈಟನ್ ಮತ್ತು ಟಾಟಾ ಕನ್ಸಲ್ಟೆನ್ಸಿ ಷೇರುಗಳು ಮುಖ್ಯವಾಗಿ ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 23 ಪೈಸೆ ಇಳಿಕೆಯಾಗಿ 85 ರೂಪಾಯಿ 73 ಪೈಸೆಯಾಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ ವಿಚಾರಕ್ಕೆ ಬಂದ್ರೆ 102 ರೂಪಾಯಿ ಹೆಚ್ಚಾಗಿ 95,886 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 92 ರೂಪಾಯಿ ಹೆಚ್ಚಾಗಿ 87,830 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 317 ರೂಪಾಯಿ ಜಂಪ್ ಆಗಿ 1,05,510 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.